ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಸದ್ಯ ನಾವಿವತ್ತು ಮೈಸೂರಿನಲ್ಲಿದ್ದೀವಿ. ಕಾರಣ ಜೋಡೆತ್ತು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕನ್ನಡದ ಹಾಸ್ಯ ನಟ ಚಿಕ್ಕಣ್ಣ ಅವರ ಜೋಡೆತ್ತು ಸಿನಿಮಾದ ಚಿತ್ರೀಕರಣ ಕ್ಲೈಮ್ಯಾಕ್ಸ್ ಭರದಿಂದ ಸಾಗ್ತಾ ಇದೆ. ಸದ್ಯ ನಮ್ಮ ಜೊತೆ ಜೋಡೆತ್ತು ಸಿನಿಮಾದ ನಿರ್ಮಾಪಕರಾದಂತಹ ಸೋಮಶೇಖರ್ ಕಟ್ಟಿಗೆನಹಳ್ಳಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತೋಗೋಣ. ಈ ಸಿನಿಮಾದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡೋದಿದೆ. ಸರ್, ಮೊದಲನೇದಾಗಿ ನಮಸ್ಕಾರ, ಹೇಗಿದ್ದೀರಾ? ನಿಮ್ಮೂರಿಗೆ ಬಂದಿದ್ದೀವಿ. ನಮಸ್ತೆ ಸರ್, ಚೆನ್ನಾಗಿದ್ದೀನಿ ಸರ್. ತಾವು ಹೆಂಗಿದ್ದೀರಿ ಸರ್? ಆರಾಮಾಗಿದ್ದೀವಿ ಸರ್. ಸೊ ಒಂದು ಜೋಡೆತ್ತು ಟೈಟಲ್ ಅನ್ನೋದೇ ಒಂಥರ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಒಂಥರ ಫೇಮಸ್. ಅದು ಜೋಡೆತ್ತು ಅಂದರೆ ಅದು ಎಲ್ಲ ಥರನೂ ಸೂಟ್ ಆಗುತ್ತೆ. ಸೊ ಆ ಒಂದು ಟೈಟಲ್ ಇಟ್ಕೊಂಡು ಅದರಲ್ಲೂ ಕೂಡ ಚಿಕ್ಕಣ್ಣವ್ರು ಹಾಕೊಂಡಿದ್ರೆ, ಕನ್ನಡದಲ್ಲಿ ಹಾಸ್ಯ ನಟರು, ಫೇಮಸ್ ಅವರು. ಹಾಸ್ಯ ನಟ ಅನ್ನೋದಕ್ಕಿಂತ ಹೀರೋ ಲೆವೆಲಿಗಿದ್ದಾರೆ. ಸೊ ಏನು ಹೇಳ್ತೀರಾ ಅಂತ? ಜೋಡೆತ್ತು ಅನ್ನೋದು ಸುಮ್ಮನೆ ಜೋಡೆತ್ತು ಅನ್ನೋದು ಒಂದು ಟೈಟ್ಲ್ ಅಲ್ಲ, ಅದು ಆ ಮನುಷ್ಯರಲ್ಲೇ ಬಂದಿರೋಂಥದ್ದು ಜೋಡೆತ್ತು. ಯಾಕಂದರೆ ಗಂಡ ಹೆಂಡತಿ ಆಗಿರ್ಬೋದು, ಎರಡು ಹೆತ್ತಾಗಿರ್ಬೋದು, ರೈತರಾಗಿರ್ಬೋದು, ಎಲ್ಲ ಸಮಸ್ಯೆನೂ ಬಗೆಹರಿಸ್ಬೇಕು, ಎಲ್ಲ ಸಮಸ್ಯೆಗೂ ಒಂದು ಉತ್ತರ ಕೊಡಬೇಕು, ಒಂದು ಮೆಸೇಜ್ ಕೊಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಜೋಡೆತ್ತು ಅಂತ ಹಿಟ್ಟಿ ಸುನಿಲ್ ಮತ್ತು ಚಿಕ್ಕಣ್ಣ ಇಬ್ಬರು ಕಾಮಿಡಿ ಮಧ್ಯೆ ಬರುವಂಥದ್ದು ಜೋಡೆತ್ತು. ಸೊ ಒಂದು ಕಡೆ ಏನಂತಂದರೆ, ಕನ್ನಡದಲ್ಲಿ ಇತ್ತೀಚೆಗೆ ಏನಂತಾರೆ ಕತೆ ಓರಿಯೆಂಟೆಡ್, ಅಂದರೆ ಅದೇ ಹೀರೋ, ಅದೇ ಬ್ಲಾಸ್ಟು, ಅದೇ ಹೊಡೆದಾಟ, ಒಂದು 4 ಪಂಚ್ ಹೊಡೆದ ತಕ್ಷಣ ಆರೋಗ್ತಾರೆ, ಇದೇ ಥರ ಎಲ್ಲರೂ ಜನ ಮಾತಾಡ್ಕೊಳ್ತಿದ್ದಾರೆ. ಅದ್ರ ನಡುವೆ ಒಂದೇನಂತಾರೆ, ಜನ ಬರೋದೇ ಎಂಟರ್ಟೈನ್ಮೆಂಟ್ಗೆ, ಮನೋರಂಜನೆ. ಆ ಥರ ಸಿನಿಮಾಗಳು ಕಮ್ಮಿ ಆಗ್ತಿದೆ ಅನ್ನೋ ಅಂಥ ಮಾತು ಟೈಮಲ್ಲಿ ನಿಮ್ಮ ಜೋಡೆತ್ತು ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಗೊತ್ತಾಗುತ್ತೆ. ಯಾಕೆಂದರೆ ಸಂಪೂರ್ಣ ಹಾಸ್ಯ ಕಲಾವಿದರೇ ಇದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಈಗ ಜೋಡೆತ್ತು ಅಂತ ಟೈಟ್ಲ್ ಇಟ್ಟು ಅಂದ್ಕೊಂಡಿರ್ಬೋದು ಏನೋ ಇದು ಕಾಮಿಡಿ ಮಾಡ್ತಾವ್ರಂತ. ಬಟ್ ಕಾಮಿಡಿ, ಫೀಲಿಂಗ್ಸು, ತಂದೆ ಮಧ್ಯೆ ಬಾಂಧವ್ಯ, ತಾಯಿ ಮಧ್ಯೆ ಬಾಂಧವ್ಯ, ಎಲ್ಲವನ್ನು ತುಂಬಿ ಬಂದಿರೋಂಥದ್ದು ನನ್ನ ಜೋಡೆತ್ತು. ನಾನು ಕನ್ನಡ ಇಂಡಸ್ಟ್ರಿಯಲ್ಲಿ ಶಿವಣ್ಣವರು ಮತ್ತು ಆ ಟೈಮಲ್ಲಿ ಏನು ಬಂತು, 80s 90s ಏನು ಬಂತು, ಅದೇ ಸಗಡು ಇಟ್ಕೊಂಡು ಈಗ ನಾನು ಮಾಡ್ತಾ ಇರೋದಂಥದ್ದು ಜನ್ಮದ ಜೋಡಿ ಆಗಿರ್ಬೋದು, ಈ ಲೆಕ್ಕದಲ್ಲಿ. ಸೊ ಆ ಒಂದು ಉದ್ದೇಶಕ್ಕೆ ಈ ಕಾಮಿಡಿ ಅಂತ ನಾವೇನು ಅನ್ಕೊತಾ ಇದ್ದೀರಿ, ಈ ಸಿನಿಮಾದಲ್ಲಿ ಕಾಮಿಡಿ ಆಪ್ಷನ್ ಸ್ವಲ್ಪ ಇದ್ದರೆ ಎಲ್ಲ ರೀತಿಯಲ್ಲೂ ಫುಲ್ಫಿಲ್ ಕೊಡೋಂಥ ಸಿನಿಮಾ ಜೋಡೆತ್ತು. ಯಾಕಂದರೆ ಇವತ್ತು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಈ ಆಲ್ಮೋಸ್ಟ್ ಈ ರೀಲ್ಸ್ ಆಗಿರ್ಬೋದು, ಎಲ್ಲವನ್ನು ಬಂದು ಜನ ಕಾಮಿಡಿನ ಕೇಳ್ತಾ ಇದ್ದಾರೆ. ಆ ಕಾಮಿಡಿ ಮಧ್ಯೆ ಯಾಕಂದರೆ ಅವ್ರದ್ದೇ ಆದಂಥ ಅವ್ರದ್ದೇ ಆದಂಥ ವರ್ಕು, ಅವ್ರದ್ದೇ ಆದಂಥ ಬ್ಯುಸಿ ಶೆಡ್ಯೂಲಲ್ಲಿ ಸಿನಿಮಾಗೆ ಯಾಕೆ ಬರ್ತಾ ಇಲ್ಲ ಅಂದರೆ ಕಾಮಿಡಿ ಇಲ್ಲ, ವಡಿ ಕಡಿ ಬಡಿ, ಕೆಲವೊಂದು ವಿಲನ್ಗಳ ಇದನ್ನ ಸ್ಟೋರಿ ಇಟ್ಕೊಂಡು ಸಿನಿಮಾಗಳು ಮಾಡ್ಕೊಂಡು ಬಂದಿದ್ದಾರೆ. ಹಂಗಾಗಿ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ. ನಾವು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಯಾವತ್ತೂ ನಾವು ಒಂದು ಸಿನಿಮಾ ಕೊಟ್ಟರೆ 100-200% ನಮ್ಮ ಕನ್ನಡದಲ್ಲೂ ಸಹ ಕಾಮಿಡಿನಾಗಲಿ ಸಿನಿಮಾನಾಗಲಿ ಕಂಟೆಂಟ್ ಇರೋಂಥ ಸಿನಿಮಾ ನೋಡೋದಕ್ಕೆ ಜನ ಇವತ್ತು ಇದ್ದಾರೆ. ಸೊ ಹಾಗಾಗಿ ನಾನು ಇವತ್ತು ಕಂಟೆಂಟ್ ಇಟ್ಕೊಂಡು ಮೂವಿ ಮಾಡ್ತಾ ಇದ್ದೀನಿ. ಈಗ ನನ್ನ ಮಗನಿಗೆ ಹಳ್ಳಿ ಸಗಡು ಅನ್ನೋದು ಗೊತ್ತಿಲ್ಲ. ಆ ಹಳ್ಳಿ ಸಗಡು ಏನು ಅಂತ ತೋರಿಸ್ಕೊಡ್ಬೇಕು ನಾವು. ಅದನ್ನು ರಿಯಲಾಗಿ ನಾವು ಕರ್ಕೊಂಡೋಗಿ ತೋರಿಸಿದ್ರೆ ಅದು ತೋರಿಸ್ದಂಗೆ ಆಗಲ್ಲ. ಸೊ ತಂದೆ ಮಗನ ಹಿಡ್ಕೊಂಡು ನಡ್ಸ್ಕೊಂಡು ಹೋಗೋಕ್ಕಾಗಲ್ಲ. ಈಗ ಮಗ ತಂದೆನ ಹಿಡ್ಕೊಂಡು ನಡ್ಸ್ಕೊಂಡು ಹೋಗೋಕ್ಕಾಗಲ್ಲ. ನಾವು ಸಿನಿಮಾ ಮೂಲಕ ಹೇಳಿ ತೋರಿಸ್ಬೋದು ಅನ್ನೋ ಒಂದು ಉದ್ದೇಶಕ್ಕೆ ಇದೊಂದು ಸಿನಿಮಾ ಮಾಡ್ತಾ ಇದ್ದೀನಿ. ಸರ್, ಜೊತೆಗೆ ನಮ್ಮ ಕನ್ನಡದಲ್ಲಿ ಚಿಕ್ಕಣ್ಣ ಯಾವ ಥರ ಹಾಸ್ಯ ನಟರಾಗಿ ಫೇಮಸ್ ಆಗಿದ್ರು, ಅದೇ ಥರ ತೆಲುಗಿನಲ್ಲಿ ಸುನಿಲ್ ಅವರು ಅದ್ಭುತವಾದಂಥ ಹಾಸ್ಯ ನಟ. ಅವರು ಕೂಡ ಅದೇ ಥರ ಫೇಮಸ್ ಆದವರು. ಸೊ ಎರಡು ಜೋಡೆತ್ತುಗಳನ್ನು, ಅಂದರೆ ಬೇರೆ ಲ್ಯಾಂಗ್ವೇಜ್ ಜೋಡೆತ್ತುಗಳನ್ನು ಒಂದು ಮಾಡಿದ್ದು ಯಾಕೆ ಅಂತ? ಅಂದರೆ ಈ ಕತೆಗೆ ಕೇಳ್ತಾ ಇತ್ತು, ತೆಲುಗು ಮತ್ತು ತಮಿಳು ಮತ್ತು ಕನ್ನಡದಲ್ಲಿ 3 ಲ್ಯಾಂಗ್ವೇಜ್ ಮಾಡಬೇಕು ಅಂತ ಹೇಳಿ ನಾನು 3 ಲ್ಯಾಂಗ್ವೇಜ್ ಹೀರೋಗಳನ್ನ ಹಾಕೊಂಡು ಮಾಡಬೇಕು ಅಂತ ಹೇಳಿ ಹೊರಟೆ. ಬಟ್ ನನಗನ್ನಿಸ್ತು, ಯಾಕಂದರೆ ನಮ್ಮ ಸಗಡನ್ನ ತೆಲುಗು ಮತ್ತು ಕನ್ನಡ ರಿಲೇಟಿವ್ ಹೆಂಗಿರುತ್ತೆ ಅಂದರೆ, ನಮ್ಮ ಸಗಡನ್ನ ಅಲ್ಲಿ ತೆಲುಗಲ್ಲಿ ತಗೊಂತಾರೆ, ತೆಲುಗು ಸಗಡನ್ನು ನಾವು ತಗೊಂತೀರಿ. ಸೊ 2 ಕಡೆ ಸ್ಟ್ರೈಟಾಗಿ ಸಿನಿಮಾ ಮಾಡೋಣ ಅನ್ನೋ ಒಂದು ಉದ್ದೇಶಕ್ಕೆ ಇವರಿಬ್ಬರನ್ನ ಇಟ್ಟು ಜೋಡೆತ್ತಾಗಿ ಮಾಡ್ತಾಯಿದ್ವಿ. ಸೊ ಅಂದರೆ ಇವಾಗ ತೆಲುಗು ಆಡಿಯನ್ಸು, ಕನ್ನಡ ಆಡಿಯನ್ಸ್ ಇಬ್ಬರು ಕೂಡ ನೋಡೋ ಥರ ಈ ಸಿನಿಮಾ ಇದೆ. ಸೊ ಇದು ನಮ್ಮ ಕನ್ನಡ ತೆಲುಗಲ್ಲಿ ಯಾವ ಭಾಷೆಯಲ್ಲಿ ರಿಲೀಸ್ ಆಗ್ತಿದೆ, ಏನು ಪ್ಯಾನ್ ಇಂಡಿಯಾ ಲೆವೆಲ್ಗೆ ಹೋಗ್ತಿದೆ ಅಂತ? ಪ್ಯಾನ್ ಇಂಡಿಯಾದಲ್ಲೇ ಮಾಡ್ತೀನಿ, ಬಟ್ ಸ್ಟ್ರೈಟಾಗಿ ಮಾಡ್ತಾರೋ ಸಿನಿಮಾ ತೆಲುಗು ಮತ್ತು ಕನ್ನಡ ಅಷ್ಟೇ. 2 ಲ್ಯಾಂಗ್ವೇಜ್ ಸ್ಟ್ರೈಟಾಗಿ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನಮ್ಗೆ ವರ್ತು ಜಾಸ್ತಿ ಆಗ್ತಾಯಿದೆ, ಟೈಮ್ ಜಾಸ್ತಿ ಆಗ್ತಾಯಿದೆ. ಬಟ್ 2 ತೆಲುಗು ಮತ್ತು ಕನ್ನಡ 2 ಸ್ಟ್ರೈಟಲ್ಲೇ ರಿಲೀಸ್ ಮಾಡ್ತೀರಿ. ಅನಂತರ ಹಿಟ್ಟಾದ ನಂತರ ಅವರೇ ತಗೊಂಡೋಗಿ ಮಾಡೋಂಥ ಸಂದರ್ಭ ಬರುತ್ತೆ ನಮ್ಮ ಸಿನಿಮಾ. ಒಂದು ಕಡೆ ಚಿಕ್ಕಣ್ಣವರಿಗೆ ನೀವೊಂಥರ ಗಿಫ್ಟ್ ಕೊಡೋ ಥರ ಇದೆ ಈ ಜೋಡೆತ್ತು ಸಿನಿಮಾ. ಯಾಕೆಂದರೆ ಈಗ ಮದುವೆ ಆಗ್ತಿದ್ದಾರೆ. ಸೊ ಅವರು ಜೋಡಿ ಆಗೋದ್ರ ಜೊತೆಗೆ ಜೋಡೆತ್ತು ಸಿನಿಮಾದ ಒಂದು ಸಕ್ಸಸ್ ಸಿಗಲಿ ಅನ್ನೋದು ಕೂಡ ನಿಮ್ಮ ಕಡೆಯಿಂದ ಮಾಡಿರೋ ಥರ ಇದೆ, ಗಿಫ್ಟ್ ಥರ. ಸೊ ಏನು ಹೇಳ್ತೀರಾ ಅಂತ? ಚಿಕ್ಕಣ್ಣ ಮದುವೆಗೆ ನಾನೇ ಎಲ್ಲವನ್ನು ನಿಂತು ನಿಭಾಯಿಸ್ತಾ ಇದ್ದೀನಿ. ಬಟ್ ಜೋಡೆತ್ತು ಅಂತ ಯಾವತ್ತು ಅನೌನ್ಸ್ ಮಾಡಿದ್ರೆ ಆವತ್ತು ನಾನು ಜೋಡೆತ್ತು ಅಂತ ಮಾತುಕತೆ ಮಾಡೋಕ್ಕೆ ಹೋದಾಗ ಚಿಕ್ಕಣ್ಣ ಯಾಕೆ ಇನ್ನೂ ಮದುವೆ ಆಗಿಲ್ಲ ಅಂತ ಕೇಳಿದೆ.
ಇಲ್ಲ ಆಗ್ತಾ ಇದ್ದೀನಿ ಹುಡುಕ್ತಾ ಇದ್ದೀನಿ ಅಂದರು. ಬಟ್ ಜೋಡೆತ್ತು ಅನೌನ್ಸ್ ಮಾಡ್ತಾ ಇದ್ದಂಗೆ ಹುಡುಗಿನೂ ಸಿಕ್ಕಿತ್ತು. ಅಂದರೆ ಜೋಡೆತ್ತು ಸಿಕ್ಕಿದ್ಲು, ಅಂದರೆ ಜೋಡಿ ಸಿಕ್ತು ಅಂತ. ಸಿನಿಮಾ ರಿಲೀಸಿಗೆ ಜೋಡಿ ಹಾಕಿ ಕರ್ಕೊಂಬರ್ತಾರೆ ಅಷ್ಟೇ. ಓಕೆ ಓಕೆ ಸರ್, ಇದ್ರ ನಡುವೆ ಇನ್ನೊಂದೇನೆಂದರೆ ನೀವು ಚಿತ್ರರಂಗಕ್ಕೇನು ಹೊಸಬ್ರಲ್ಲ. ಸೊ ನೀವು ಇದರ ಆಳ ಅಗಲ ಗಂಧ ಗಾಳಿ ಎಲ್ಲ ಕೂಡ ಗೊತ್ತಿದೆ. ಸೊ ಇತ್ತೀಚೆಗೆ ಏನಂತಂದರೆ ನಮ್ಮ ಸ್ಯಾಂಡಲ್ವುಡ್ ಸ್ವಲ್ಪ ಡೌನ್ಫಾಲ್ ಆಗ್ತಿದೆ ಅನ್ನೋ ಟಾಕ್ ಇದೆ. ಸೊ ಯಾಕೆಂತಂದರೆ ನೀವು ನೋಡ್ತಾ ಇದ್ದೀರಾ, ಯಾವ ಸಿನಿಮಾ ಕೂಡ ಬಂದರೂ ಅದು ಹಿಟ್ಟಾಗ್ತಾ ಇಲ್ಲ. ಥಿಯೇಟ್ರಲ್ಲಿ 2 ದಿನ ಇರೋದು ಹೆಚ್ಚು, ಹೌಸ್ಫುಲ್ ಆಗೋದು ಹೆಚ್ಚು, ಈ ಥರ ಇದೆ. ಕೆಲವು ಪ್ಯಾನ್ ಇಂಡಿಯಾ ದೊಡ್ಡ ದೊಡ್ಡ ಸ್ಟಾರ್ಗಳ ಚಿತ್ರ ಬಿಟ್ಟರೆ ಇನ್ನು ಎಲ್ಲ ಹೊಸಬ್ರ ಚಿತ್ರಗಳು ಅಷ್ಟು ಸಕ್ಸಸ್ ಆಗ್ತಿಲ್ಲ ಅಂತ. ಸೊ ಈ ಸಮಸ್ಯೆಗಳನ್ನು ನೀವು ಯಾವ ಥರ ಫೇಸ್ ಮಾಡೋದಕ್ಕೆ ಪ್ಲ್ಯಾನ್ ಹಾಕ್ಕೊಂಡಿದ್ದೀರಾ ಅಂತ? ಈಗ ಮುಂಚೆ ಪ್ರಿಂಟ್ ಮೀಡಿಯಾ ಅಂತ ಇರಲಿಲ್ಲ, ಬರೀ ಪೇಪರಲ್ಲಿತ್ತು. ಹಳೇದು ಹೆಂಗಿತ್ತು ಅಂದರೆ ರಾಜ್ಕುಮಾರ್ ಅವರು, ಅಣ್ಣವ್ರು ರಾಜ್ಕುಮಾರ್ ಅವರು, ಅಂಬರೀಷ್ ಅವರು, ಮತ್ತು ವಿಷ್ಣು ಸಾರು, ರವಿಚಂದ್ರನು, ಇವರೆಲ್ಲ ಬಂದಂಥ ಸಂದರ್ಭದಲ್ಲಿ ಸಿನಿಮಾಗ ಅಷ್ಟು ವರ್ತಿತ್ತು. ಇವತ್ತು ನಾವು ಸಿನಿಮಾ ಅನ್ನೋದು ಬೀದಿಗೆ ತಂದುಬಿಟ್ಟಿದ್ದೀರಿ. ಸೊ ಆ ಒಂದು ಉದ್ದೇಶಕ್ಕೆ ಸಿನಿಮಾಗೆ ಥಿಯೇಟ್ರಿಗೆ ಹೋಗಿ ನೋಡೋದನ್ನು ನಾವು ಇಲ್ಲೇ ನೋಡಿಬಿಡ್ತೀರಿ ಅಂತೇಳಿ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕೊಂಡು ನೋಡಿ ಸಿನಿಮಾ ಕಡಿಮೆ ಆಗಿದೆ ಹೊರತು. ಬಟ್ ಸಿನಿಮಾ ಅಭಿಮಾನಿಗಳಿದ್ದಾರೆ, ಸಿನಿಮಾ ಅಭಿಮಾನಿಗಳು ಸಿನಿಮಾನ ತರ್ತಾರೆ ಜನನ. ಆ ಸಿನಿಮಾ ಅಭಿಮಾನಿಗಳಿಗೆ ನಾವು ಸಿನಿಮಾ ಮಾಡ್ತಾಯಿದ್ದೀರಿ. 100% ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಆ ಸಿನಿಮಾ ಅಭಿಮಾನಿಗಳನ್ನೇ ಬೇರೆಯವ್ರನ್ನ ಫ್ಯಾಮಿಲಿಂಗೆ ಕರ್ಕೊಂಬರ್ತಾರೆ ಅನ್ನೋ ಒಂದು ವಿಶ್ವಾಸದ ಮೇಲೆ ಮಾಡ್ತಾಯಿದ್ದೀವಿ. ಓಕೆ, ಇವಾಗೇನೋ ಚಿಕ್ಕಣ್ಣ ಜೊತೆ ಜೋಡೆತ್ತು ಅಂದರೆ ಫೈನಲ್ ಕ್ಲೈಮ್ಯಾಕ್ಸ್ ಅಂತ ಬಂದಿದೆ, ಮೋಸ್ಟ್ಲಿ ಈ ವರ್ಷ ರಿಲೀಸ್ ಆಗ್ಬೋದು. ಸೊ ನಿಮ್ಮ ಒಂದು ಪ್ಲ್ಯಾನ್ ಏನಾರು ಇದೆಯಾ? ಅಂದರೆ ದೊಡ್ಡ ಸ್ಟಾರ್ ನಟನಿಗೆ ಸಿನಿಮಾ ಮಾಡಬೇಕು ಅಂತ ಏನಾದ್ರು ಪ್ಲ್ಯಾನ್ ಇದೆ? ಪ್ಲ್ಯಾನ್ ಇದ್ದರೆ ಯಾರಿಗೆ ಮಾಡ್ಬೋದು ಅಂತ? ನಾನು ಈಗ ನಾನು ಮಾಡ್ತಾ ಇರೋದು ಸ್ಟಾರ್ ನಟರಿಗೆ. ಯಾರನ್ನೂ ವಿಭಿನ್ನವಾಗಿ ದೊಡ್ಡ ವ್ಯಕ್ತಿನೂ ಮಾಡೋದು ಒಬ್ಬ ಪ್ರೊಡ್ಯೂಸರು ಡೈರೆಕ್ಟ್ರೆ, ಸಣ್ಣ ವ್ಯಕ್ತಿನ ಹೀರೋ ಮಾಡೋದು ಒಬ್ಬ ಪ್ರೊಡ್ಯೂಸರು ಡೈರೆಕ್ಟ್ರೆ. ಬಟ್ ಪ್ರೊಡ್ಯೂಸರ್ ಇದ್ದರೆ ಡೈರೆಕ್ಟ್ರು ಆ್ಯಂಡ್ ಹೀರೋ ಎಲ್ಲರೂ. ಸೊ ನಾನು ದೊಡ್ಡದು ಚಿಕ್ಕದು ಅನ್ನಲ್ಲ, ನನಗೆ ಎಲ್ಲರೂ ಒಂದೇ. ಸೊ ನನಗೆ ಅವಕಾಶ ಸಿಕ್ಕಿದಾಗ, ಕತೆ ಸಿಕ್ಕಿದಾಗ ಎಲ್ಲರೂ ಸಿನಿಮಾನ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಾನು ಒಬ್ಬರ ಹೆಸರು ಹೇಳೋದಕ್ಕೆ ಇಷ್ಟಪಡಲ್ಲ, ಎಲ್ಲರೂ ಹೀರೋನೇ ನನಗೆ. ಸೊ ಹಾಗಾಗಿ ನನಗೆ ಕಲೆ ಇಂಪಾರ್ಟೆಂಟು. ಕಲೆಗೆ ಯಾರು ಒರ್ತು ಕೊಡ್ತಾರೆ, ಆ್ಯಕ್ಟಿಂಗ್ ಯಾರು ಒರ್ತು ಕೊಡ್ತಾರೆ, ಅವರೇ ನನಗೆ ದೊಡ್ಡ ಹೀರೋ. ಬಟ್ ಅವ್ರಿಗೆ ನಾನು ಸಿನಿಮಾ ಮಾಡೋದಕ್ಕೆ ಯಾವತ್ತೂ ಕಾಯ್ತಾ ಇರ್ತೀನಿ. ಹಂಗಷ್ಟು. ಸರ್, ಅಂದರೆ ನೀವು ಇವಾಗ ಒಂದು ಎಂಟರ್ಟೈನ್ಮೆಂಟ್ ಜಾನರಲ್ ಸಿನಿಮಾನ ಈಗ ಆಲ್ರೆಡಿ ಮಾಡ್ತಾ ಇದ್ದೀರಾ. ಸೊ ನಿಮಗೂ ಕೂಡ ಟಾಕ್ ಬಂದಿರುತ್ತೆ, ನಿಮ್ಮ ಕಡೆ ನಿಮ್ಮ ಜೊತೆನೂ ಕೂಡ ಡಿಸ್ಕಷನ್ ಮಾಡಿರ್ತಾರೆ. ಯಾಕೆಂದರೆ ಈಗ ಮಲಯಾಳಮಲ್ಲಿ ನೋಡಿ ಒಂಥರ ರಿಯಲಿಸ್ಟಿಕ್ ಕಥೆಗಳು ಇರುತ್ತೆ, ಅದ್ರಲ್ಲಿ ಬಜೆಟ್ ಕಮ್ಮಿ ಇರುತ್ತೆ, ಕೆಲವು ಸೆಟ್ ಇರುತ್ತೆ ಅಷ್ಟೇ. ಒಂದು ಮನೆ ಒಂದು ರೋಡು, ಈ ಥರ ಕಾನ್ಸೆಪ್ಟ್ ಇಟ್ಕೊಂಡು ಫಿಲಮ್ ಮಾಡ್ತಾರೆ. 100 ಕೋಟಿ ಕ್ಲಬ್ಗೆ ಸಿನಿಮಾಗಳು ಸೇರಿ ಉದಾಹರಣೆಗಳಿದೆ. ಸೊ ಆ ಥರ ಜಾನರ್ ಸಿನಿಮಾಗಳನ್ನು ಕನ್ನಡದಲ್ಲಿ ಮಾಡ್ಬೋದು ಅಂತ ಏನಾದರೂ ನಿಮಗೆ ಅನಿಸಿದೆಯಾ ಅಂತ? ಈಗ ತೆಲುಗು, ತಮಿಳು, ಮಲಯಾಳಮು, ಕನ್ನಡ ಇಷ್ಟು ಸಿನಿಮಾಗೂ ಬೀಟ್ ಕೊಡೋಂಥ ಸಿನಿಮಾ ಒಂದು ಮಾಡ್ತಾಯಿದ್ದೀನಿ. 100-200% ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಜೋಡೆತ್ತು ಮೂಲಕ ಒಂದು ಥಿಯೇಟ್ರಲ್ಲಾಗಿರ್ಬೋದು, ಜನ ಆಗಿರ್ಬೋದು, ಎಲ್ಲರೂ ಇಷ್ಟಪಡೋಂಥ ಸಿನಿಮಾ ಮಾಡ್ತಾಯಿದ್ದೀನಿ. 100-200% ಇಷ್ಟ ಆಗುತ್ತೆ, ಜನ ಬರ್ತಾರೆ ಥಿಯೇಟ್ರಿಗೆ. ಈ ವಿಶ್ವಾಸ ನನಗಿದೆ. ತಾಯಿ ಚಾಮುಂಡಿ ಜಾಗದಲ್ಲಿ ಮಾಡ್ತಾಯಿದ್ದೀನಿ. ಆ ತಾಯಿ ಚಾಮುಂಡಿ ಬೆಟ್ಟಕ್ಕೆ ಯಾವ ರೀತಿ ಹೋಗ್ತಾರೆ ಆ ರೀತಿಯೇ ಜನ ಹೋಗ್ತಾರೆ ಈ ಸಿನಿಮಾಗ ಅನ್ನೋದು ನನಗೆ ವಿಶ್ವಾಸ ಇದೆ. ಸೊ ಮೈಸೂರಲ್ಲಿ ಜೋಡೆತ್ತು ಕ್ಲೈಮ್ಯಾಕ್ಸ್ ಅಂತವನ್ನು ನೋಡೋದಕ್ಕೆ ಬಂದಿದ್ದೀವಿ. ಸೊ ಏನೇನು ನಡೀತಾ ಇದೆ, ಸೊ ಎಷ್ಟು ಕಂಪ್ಲೀಟ್ ಆಗಿದೆ, ಮತ್ತು ಯಾವಾಗ ರಿಲೀಸ್ ಅಂತ? ಸಿನಿಮಾ ಫುಲ್ಲು ಕ್ಲೈಮ್ಯಾಕ್ಸು ಮೈಸೂರಲ್ಲಿ ಹಾಕೊಂಡಿದ್ದೀನಿ. ಯಾಕಂದರೆ ನಮಗೆ ಆ ಒಂದು ಇದು ಬೇಕು ಅನ್ನೋದಕ್ಕಾಗಿ ಜೋಡೆತ್ತು ಇದನ್ನೆಲ್ಲ ಇಟ್ಕೊಂಡಿದ್ದೀರಿ. ಅತಿ ಶೀಘ್ರದಲ್ಲೇ ಈ ವರ್ಷದಲ್ಲೇ ರಿಲೀಸ್ಗೆ ಬರ್ತೀನಿ. ಓಕೆ 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 ಕನ್ನಡ ಪ್ರೇಕ್ಷಕರಿಗೆ ಏನು ಹೇಳ್ತಾರೆ ಜೋಡೆತ್ತು ಸಿನಿಮಾದ ಬಗ್ಗೆ? ಎಲ್ಲರೂ ಜೋಡೆತ್ತು ಅಂತ ಏನು ರಾಜಕಾರಣಿ ಆಗಿರ್ಬೋದು, ಹೀರೋ ಆಗಿರ್ಬೋದು, ಹೀರೋಯಿನ್ಸ್ ಆಗಿರ್ಬೋದು, ಹೆಂಡತಿ ಗಂಡ ಆಗಿರ್ಬೋದು, ಎಲ್ರಿಗೂ ನಾನು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೋಡೆತ್ತು ಅನ್ನೋ ಕಾನ್ಸೆಪ್ಟ್ ಏನೈತೆ, ಜೋಡೆತ್ತು ಅನ್ನೋ ಪದ ಏನೈತೆ, ಹೆಂಡತಿ ಗಂಡ ಬಂದು ಸಿನಿಮಾ ನೋಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀನಿ. ಎಲ್ಲರೂ ಹೆಂಡತಿ ಗಂಡ ಸಮೇತ ಬಂದು ಸಿನಿಮಾ ನೋಡ್ಬೋದು ಅಂತೇಳಿ ಈ ಜೋಡೆತ್ತು ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ನಿಮಗೂ ಅಷ್ಟೇ ಸರ್, ಜೋಡೆತ್ತು ಚಿತ್ರತಂಡಕ್ಕೂ ಅಷ್ಟೇ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ, ಥಿಯೇಟ್ರಲ್ಲಿ ಧೂಳೆ ಬಿಸ್ಲಿ ಅಂತ ನಾವು ಆಶಿಸ್ತೀವಿ ಸರ್. ಥ್ಯಾಂಕ್ ಯು. ಸೊ ನೋಡೋದ್ರಲ್ಲ, ಇದಿಷ್ಟು ಜೋಡೆತ್ತು ಸಿನಿಮಾದ ನಿರ್ಮಾಪಕರಾದ ಸೋಮಶೇಖರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲಿಖಿತ್ ಜೊತೆ ತೀರ್ಥಸ್ವಾಮಿ ಬಾಬು, ಮೈಸೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.